ಹಾಯ್. ಓಕೆ, ನಿನ್ನೆಲ್ಲರೂ ಕೂಡ ಫಸ್ಟ್ ರೌಂಡ್ ರಿಸಲ್ಟ್ ನೋಡ್ಕೊಂಡಿದ್ದೀರಾ. ಸೊ ಇವಾಗ ಏನಂತಂದರೆ ಎಲ್ಲರೂ ಕೂಡ ಕನ್ಫ್ಯೂಷನಲ್ಲಿದ್ದೀರಾ. ಮೀನ್ಸ್ ಪೀ ಸ್ಟ್ರಕ್ಚರ್ ಯಾವ ರೀತಿ, ಫೀಸ್ ಯಾವ ರೀತಿ ವೇರಿಯೇಷನ್ ಆಗ್ತಾ ಇದೆ. ಸೊ ಕಂಪ್ಲೀಟಾಗಿ ಕ್ಲಾರಿಫಿಕೇಷನ್ ಕೊಡ್ತೀನಿ. ಸೊ ಎಲ್ಲರೂ ಕೂಡ ವಾಚ್ ಮಾಡಿ, ಯಾಕಂದರೆ ಡಿಫ್ರೆಂಟಾಗಿ ಫೀಸ್ ಇದೆ. ನೀವು ಆನ್ಲೈನು ಮಾಡ್ಬೋದು, ಚಲನೂ ಕೂಡ ಕಟ್ಕೋಬೋದು, ಆ್ಯಂಡ್ ಕಾಲೇಜ್ಗೆ ಹೋಗಿ ಕೂಡ ಕಟ್ಟೋದು 3 ಥರ ಇರ್ತದೆ. ಸೊ ಯಾರ್ಯಾರು ಯಾವ ಥರ ಮಾಡಬೇಕು, ಎಷ್ಟೆಷ್ಟು ಫೀಸ್ ಕಟ್ಟಬೇಕು ಅಂತಲೂ ಕೂಡ ಕಂಪ್ಲೀಟಾಗಿ ಹೇಳ್ತೀನಿ ಅಂತೆ. ಸೊ ನಾನು ಈಗಾಗಲೇ ಪ್ರೊವಿಜ್ನಲ್ ಫೀ ಸ್ಟ್ರಕ್ಚರ್ ಏನು ಬಿಟ್ಟಿದೆ ಅದರಲ್ಲಿ ಅದನ್ನು ಓಪನ್ ಮಾಡಿ ನಿಮ್ಗೆ ಎಲ್ಲನೂ ಕೂಡ ಹೇಳಿದ್ದೀನಿ. ಒಂದು ಟೈಮು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಟೈಮ್ ಹೇಳಿಬಿಡ್ತೀನಿ. ಕಂಪ್ಲೀಟಾಗಿ ವಾಚ್ ಮಾಡಿ, ಆಯಿತಾ. ಓಕೆ, ಸೊ ಈ ಕಡೆ ಏನು ಕಾಣಿಸ್ತಿದೆ ಎಲ್ಲನೂ ಕೂಡ ಇಂಜಿನಿಯರಿಂಗು ಆ್ಯಂಡ್ ಆರ್ಕಿಟೆಕ್ಚರ್ದು. ಓಕೆ, ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರು ಯಾರೆಲ್ಲ ನಿಮಗೆ 10 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇದ್ದು ಈಗಾಗಲೇ ವೆರಿಫಿಕೇಷನ್ ಸ್ಲಿಪ್ಪಲ್ಲೂ ಕೂಡ ಅಂದರೆ ಅದಾಗ್ಬಿಟ್ಟು ಮೆನ್ಷನ್ ಮಾಡಿಬಿಟ್ಟು ನಿಮ್ಮದು ಅಂದರೆ 10 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇತ್ತಂದರೆ ಆಟೋಮೆಟಿಕ್ಲಿ ನಿಮ್ಗಾಳೆ ಫೀಸ್ ಇವಾಗ ಇಂಜಿನಿಯರ್ ಸ್ಟೂಡೆಂಟ್ಗೆ ಹೇಳ್ತಾರದು 10 ರೂಪಾಯಿ ತೋರಿಸಿರುತ್ತೆ. ಅಂದರೆ ಪೇಬಲ್ ಫೀಸ್ ಒಳಗಡೆ ಕೇವಲ 10 ರೂಪಾಯಿ ತೋರಿಸಿರುತ್ತೆ. ಸೊ ಹೌದು 10 ರೂಪಾಯಿನ ಬರ್ತಾರೆ ಅಂತಂದರೆ ಖಂಡಿತವಾಗ್ಲೂ ಕೂಡ ನೀವು 10 ರೂಪಾಯಿ ಪೇಮೆಂಟ್ ಮಾಡಿಬಿಟ್ಟೇ ಅಡ್ಮಿಷನ್ ಆಗಬೇಕು. ಹೆಂಗೆ ಅಂತ ಕೇಳಿದ್ರೆ, ನೀವು ಇಂಜಿನಿಯರ್ ಸ್ಟೂಡೆಂಟು ಯಾರೆಲ್ಲ ಲೆಸ್ ದೆನ್ 10 ಲ್ಯಾಕ್ ಇದೆಯೋ ನೀವೇನು ಮಾಡಿ ಅಂತಂದರೆ 10 ರೂಪಾಯಿನ ಪೇಮೆಂಟ್ ಮಾಡ್ಕೊಂಬಿಡಿ. ಆನ್ಲೈನೇ ಮಾಡ್ಕೊಳ್ಳಿ, ಫೋನ್ಪೇ ಗೂಗಲ್ ಪೇ ಏನಾದರೂ ಮಾಡ್ಕೊರಿ. 10 ರೂಪಾಯಿ ಪೇಮೆಂಟ್ ಮಾಡಿದ್ದು ನಿಮ್ಮದೇ ರಿಸಿಪ್ಟ್ ಬರ್ತದೆ. ಅದನ್ನು ಡೌ ಮಾಡಿಕೊಂಡು ಕಾಲೇಜ್ ಹೋಗಿ ಕೂಡ ನಿಮ್ದು ಯಾವುದೇ ರೀತಿ ದುಡ್ಡು ಕಟ್ಸ್ಕೊಳ್ಳಲ್ಲ. ಓಕೆ, ಇಲ್ಲಿ ಮೆನ್ಷನ್ ಮಾಡೋರು ಯಾವುದೇ ರೀತಿ ದುಡ್ಡು ತೊಗೋಬಾರ್ದು ಅಂತಲೂ ಕೂಡ ಅಲ್ಲಿ ರಿಸಲ್ಟ್ ಶೀಟಲ್ಲಿ ಕೂಡ ಮೆನ್ಷನ್ ಮಾಡೋರೆ. ಬಟ್ ನಿಮಗೆ ಸ್ಕಾಲರ್ಶಿಪ್ ಏನು ಬರ್ತದೆ ಅದನ್ನು ನೀವು ಆಮೇಲೆ ಕಾಲೇಜ್ಗೆ ಕೊಡಬೇಕು. ಸೊ ಇದು ರೂಲ್ಸ್, ಆಯಿತಾ. ಸೊ ಅವರು ಬಿಟ್ಟು ಅವ್ರನ್ನ ಬಿಟ್ಟು ನಿಮಗೆ ರಿಮೈನಿಂಗ್ ಎಷ್ಟೆಲ್ಲ ಫೀಸ್ ಇದೆಯೋ ನಿಮ್ಗೆಲ್ಲರಿಗೂ ಕೂಡ ನಾನು ಹೇಳೋದಿಷ್ಟೇ, ಯಾರಿಗೆಲ್ಲ ಈ ಥರ 22,000 33,000 ಓಕೆ ಈ ರೀತಿ ಫೀಸ್ ಇದೆಯೋ ನೀವು ಎಲ್ಲರೂ ಕೂಡ ಆನ್ಲೈನ್ ಮಾಡ್ಕೋರಿ, ಏನು ಸಮಸ್ಯೆ ಇಲ್ಲ. ಓಕೆ, ಅಂದರೆ ಇಲ್ಲಿ ನೋಡಿ 22,000 17,000 ಈ ಥರ ಇರೋರು ಆನ್ಲೈನ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ನೋಡಿ 86,000 90,000 1,30,000 1,20,000 47,000 56,000 ಜಾಸ್ತಿ ಅಮೌಂಟ್ ಬಂದಂಗೆಲ್ಲ ಸ್ವಲ್ಪ ಆನ್ಲೈನ್ ಪೇಮೆಂಟ್ ಮಾಡೋದು ಕಡಿಮೆ ಮಾಡ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗುತ್ತೆ. ಸಡನ್ನಾಗಿ ಏನಾದರೂ ಆದರೆ ಫಾರ್ ಎಕ್ಸಾಂಪಲ್ ಇವ್ರದಂತ್ರ 10 ರೂಪಾಯಿ ಇರ್ತದೆ ಎಸ್ ಸಿ ಸ್ಟೂಡೆಂಟು, ಒನ್ ಟೈಮ್ ಅಲ್ಲಿ ಇದ್ದರೆ ಇನ್ನೊಂದು ಟೈಮ್ ಕೂಡ ಮಾಡ್ತಾರೆ, ಅಮೌಂಟ್ ಜಾಸ್ತಿ ಅನ್ಸಲ್ಲ. ಬಟ್ ಲಕ್ಷಾಂತರ ರೂಪಾಯಿ ಇದ್ದಾಗ ಪೇಮೆಂಟ್ ಮಾಡಿ ಕೂಡ ಸಕ್ಸಸ್ ಆಗಿ ಕೂಡ ಏನು ಕೂಡ ತೋರಿಸದೆ ಹೋದರೆ ಮತ್ತೆ ಕೇಗೆ ಓಡಾಡೋದು ಅದು ಇದು ಏನಕ್ಕೆ ಬೇಕು ಓಡಾಡೋದು, ಹೌದಲ್ವಾ. ಬೆಟರ್ ಏನು ಮಾಡಿ, ಯಾರಿಗೆಲ್ಲ ಈ ರೀತಿ ಫೀಸ್ ತೋರಿಸ್ತಾ ಇದೆಯೋ ಚಾಯ್ಸ್ 1 ಕೊಟ್ಟಿದ್ರೆ ನೀವು ಅಡ್ಮಿಷನ್ ಆಗ್ತೀರಿ ಅಂತಂದರೆ ಅದನ್ನು ಬ್ಯಾಂಕಿಗೆ ಹೋಗ್ಬಿಟ್ಟು ಚಲನ್ ಕಟ್ಟಿ. ಚಲನ್ ಈಗಾಗಲೇ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. 3 ಚಲನಲ್ಲಿ ಬಂದಿರ್ತದೆ. ಒಂದು ಬ್ಯಾಂಕ್ ಕಾಪಿ ಅವ್ರು ಇಟ್ಕೊಂಡು 2 ಕಾಪಿ ನಿಮ್ಗೆ ಕಳಿಸ್ತಾರೆ. ಓಕೆ, ಸೊ ಯಾವುದಾದ್ರೂ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೋಬೋದು. ಕೇದವ್ರದ್ದು ಬ್ಯಾಂಕ್ ಅದು. ಓಕೆ, ನಿಮ್ಮ ಬ್ಯಾಂಕ್ ಇರ್ತದೆ, ಅಲ್ಲಿ ಹೋಗ್ಬಿಟ್ಟು ನೀವು ಪೇಮೆಂಟ್ ಮಾಡಿಸ್ಬೋದು. ಇದು ಇಂಜಿನಿಯರ್ ಸ್ಟೂಡೆಂಟ್ಗೆ ಹೇಳಿದ್ದು ನಾನು ಯಾವ ರೀತಿ ಮಾಡಬೇಕು. ನೀವು ಎಸ್ ಸ್ಟೂಡೆಂಟ್ ಇದ್ದರೆ ಆನ್ಲೈನ್ ಮಾಡ್ಕೊಳ್ಳಿ. ರಿಮೈನಿಂಗ್ ಸ್ಟೂಡೆಂಟ್ ಆಲ್ಮೋಸ್ಟ್ ಎಲ್ಲನೂ ಕೂಡ ಬ್ಯಾಂಕಿಗೆ ಹೋಗಿ ಕಟ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಕಾಲೇಜ್ಗೆ ಹೋಗಿ ಕಟ್ಟಬೇಕಾ ಬರ್ದಾರೆ ಮತ್ತೆ ಹೆಚ್ಚಿಗೆ ಅಂತಂದರೆ ಕಾಲೇಜಲ್ಲಿ ಒಂದು 20,000 ಹೆಚ್ಚಿಗೆ ಇಟ್ಕೊಂಡು ಹೋಗಿರಿ ಕೇಳ್ತಾರೆ. ಇಂಜಿನಿಯರಿಂಗ್ದವ್ರು ಹೇಳ್ತಾ ಇರೋದು ಅದೇ ರೀತಿ. ಇಲ್ಲಿ ಬನ್ನಿ, ಕೆಳಗಡೆ ಕೂಡ ಕಾಣಿಸ್ತಿದೆ ನಿಮಗೆ. ಇಲ್ಲಿ ಅಗ್ರಿಕಲ್ಚರ್ ಸ್ಟೂಡೆಂಟ್ ಕೂಡ ಫಾರ್ಮಾ ಸೈನ್ಸ್ ಕೋರ್ಸಸ್ ಕೂಡ ಕಾಣಿಸ್ತಿದೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದೇನೆ ಅಂತಂದರೆ ಇಲ್ಲಿ 0 ರೂಪೀಸ್ ಅಂತ ಕಾಣಿಸ್ತಿದೆ, ಆಯಿತಾ. ಇವರು ಕೂಡ ನಿಮ್ಗೆ ಯಾವುದೇ ರೀತಿಯಾಗಿ SC ಸ್ಟೂಡೆಂಟ್ಗೆ ಲೆಸ್ ದೆನ್ 10 ಲ್ಯಾಕ್ ಇದ್ದವ್ರಿಗೆ ಯಾವುದೇ ರೀತಿ ಫೀಸ್ ಇಲ್ಲ. ಬಟ್ ಮೋರ್ ದೆನ್ ನಿಮಗೆ ಯಾರೆಲ್ಲ ಇಲ್ಲಿ ಕಾಣಿಸ್ತಾ ಇರೋದು 10 ಲ್ಯಾಕ್ ಇತ್ತಂದರೆ SC ಸ್ಟೂಡೆಂಟ್ಗೆ ಕೂಡ ಮತ್ತು ಈ ಜನರಲ್ ಮೆರಿಟ್ ಬರ್ತಕ್ಕಂಥ ಸ್ಟೂಡೆಂಟು 2A 2B 3A 3B ಕೆಳಗಡೆ 1 ಸ್ಟೂಡೆಂಟು ಕೂಡ ಪೇಮೆಂಟ್ ಎಷ್ಟಿರ್ತದೆ ನೀವು ಆನ್ಲೈನ್ ಕೂಡ ಮಾಡ್ಕೋಬೋದು, ಬ್ಯಾಂಕಿಗೆ ಕೂಡ ಹೋಗ್ಬೋದು. ಇಷ್ಟು ಅಮೌಂಟ್ ಇದೆ, ನೀವು ಎರಡೂ ಕೂಡ ಮಾಡ್ಬೋದು. ಬೆಟರ್ ಬ್ಯಾಂಕಿಗೆ ಹೋಗಿಬಿಡಿ. ಇಷ್ಟೊಂದು ಅಮೌಂಟ್ ಇಟ್ಕೊಂಡು ಚಲನ್ ಡೋ ಮಾಡಿಕೊಂಡು ಅಡ್ಮಿಷನ್ ಆಗ್ತಿರತ್ತಂದರೆ ಬ್ಯಾಂಕಿಗೆ ಹೋಗಿ, ಆಯಿತು. ಓಕೆ ಸರಿ, ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಇಲ್ಲೂ ಕೂಡ ಕಾಣಿಸ್ತಿದೆ. ಬಟ್ ಇಲ್ಲಿ ಯಾವುದೇ ರೀತಿ SC ಸ್ಟೂಡೆಂಟ್ಗೆ 0 ರೂಪೀಸ್ ಅಂತ ಇಲ್ಲ. ಬಟ್ ಕಡಿಮೆ ಫೀಸ್ ಇದೆ. 20,000 12,000 ಆನ್ಲೈನೇ ಮಾಡ್ಕೋಬೋದು ನೀವು, ಆಯಿತಾ. ಸೊ ಬಟ್ ಜಾಸ್ತಿ ಅಮೌಂಟ್ ಬಂದಂಗೆಲ್ಲ ಏನು ಮಾಡಿರಿ, ಬ್ಯಾಂಕಿಗೆ ಹೋಗ್ಲಿಕ್ಕೆ ಟ್ರೈ ಮಾಡಿ. ಚಾಯ್ಸ್ 1 ಕೊಟ್ಟರೆ ಓಕೆ. ನೆಕ್ಸ್ಟು ಇಲ್ಲಿ ಕೂಡ ಕಾಣಿಸ್ತಿದೆ. ಇಲ್ಲಿ ಬೇರೆ ಕೋರ್ಸಸ್ ನೋಡಿ. ಈಗ BS ನರ್ಸಿಂಗು ಆ್ಯಂಡ್ ಹಾಲಿಡೇ ಸೈನ್ಸು ಆ್ಯಂಡ್ BPT ಅಂತ ಇದೆ. ಇವು 3 ಸ್ಟೂಡೆಂಟ್ಗೆ ಈಗ ಫೀಸು SC ಸ್ಟೂಡೆಂಟ್ಗೆ 0 ರೂಪೀಸ್ ತೋರಿಸ್ಬೇಕಿತ್ತು, ಬಟ್ ಏನೂ ಕೂಡ ತೋರಿಸ್ತಾ ಇಲ್ಲ. ಇನ್ನೂ ಕೂಡ ಪೇಬಲ್ ಫೀಸು 10,000 ಅಂತಲೇ ತೋರಿಸ್ತಿದೆ. ಆ್ಯಂಡ್ BPT ಸ್ಟೂಡೆಂಟ್ ಕೂಡ 8,850 ಅಂತಲೇ ತೋರಿಸ್ತಿದೆ. HS ಸ್ಟೂಡೆಂಟ್ ಕೂಡ 17,970 ಅಂತಲೇ ತೋರಿಸ್ತಿದೆ. ಬಟ್ ರೂಲ್ಸ್ ಹೆಂಗಿದೆ ಅಂತಂದರೆ ಕೊಟ್ಟಿರುವಾಗೆ 0 ರೂಪೀಸ್ ಅಂತ ಮಾಡೋರೆ. ಅಂದರೆ ನೀವು ಪೇಮೆಂಟ್ ಮಾಡ್ಲಿಕ್ಕೆ ಕೇಳ್ತಾರೆ ಅಂತಂದರೆ ಖಂಡಿತವಾಗ್ಲೂ ಕೂಡ 10 ರೂಪಾಯಿ ಕೇಳ್ತಾರೆ ನಿಮಗೂ ಕೂಡ. ಓಕೆ, 10 ರೂಪಾಯಿ ಪೇಮೆಂಟ್ ಮಾಡ್ಲಿಕ್ಕೆ ಕೇಳ್ತಾರೆ. ಚಾಯ್ಸ್ 1 ಆದರೂ ಕೊಡಿ. ಚಾಯ್ಸ್ 1 ಕೊಟ್ಟ ತಕ್ಷಣ ಅಡ್ಮಿಷನ್ಗೆ ಹೋಗುವಾಗ ಅಂದರೆ ಚಾಯ್ಸ್ 1 ಕೊಟ್ಟ ತಕ್ಷಣ ನಿಮಗೆ SC ಸ್ಟೂಡೆಂಟ್ ಆಯ್ತಂದರೆ 10 ರೂಪಾಯಿ ಪೇಮೆಂಟು. ಈವನ್ ಜನರಲ್ ಸ್ಟೂಡೆಂಟಿಗೂ ಕೂಡ ನಿಮಗೆ 10 ರೂಪಾಯಿ ಪೇಮೆಂಟ್ ಮಾಡಲಿಕ್ಕೆ ಕೇಳುತ್ತೆ, ಆಯಿತಾ. ಸೊ ಎಲ್ಲರೂ ಕೂಡ 10 ರೂಪಾಯಿ ಪೇಮೆಂಟ್ ಮಾಡಲಿಕ್ಕೆ ಕೇಳುತ್ತೆ. ಬಟ್ ಕಾಲೇಜ್ ಹೋಗಿದ ಮೇಲೆ ಕೂಡ ಎಕ್ಸ್ಟ್ರಾ ಕೇಳ್ತಾರೆ. ನೆನ್ಪಿಟ್ಕೊಂಡ್ರಿ, ಪ್ರೈವೇಟ್ ಕಾಲೇಜ್ ಅಂತ ಬಂದಾಗ ಇಲ್ಲಿ 10,000 ರೂಪಾಯಿ ಮೆನ್ಷನ್ ಮಾಡೋರು ಅಂದರೆ 10 ರೂಪಾಯಿ ಇರಲ್ಲ. ಡೀಮ್ಡ್ ಯೂನಿವರ್ಸಿಟಿ ಅಂತ ಇಲ್ಲಿ 10,000 ಅಂದರೆ 10,000 ಇರಲ್ಲ. ಇದು ಗೌರ್ನಮೆಂಟ್ ಅಂದರೆ ನಿಯರ್ಲಿ 10K ಅಂದರೆ 10ರಿಂದ 20,000 ಹೇಳ್ತಾ ಇದ್ದೀನಿ ನಾನು. ಪದೇ ಹೇಳ್ತಾ ಇದ್ದೀನಿ. ಗೌರ್ನಮೆಂಟ್ ಸೀಟ್ ತೊಗೊಂಡ್ರೆ ಸೊ ಗೌರ್ಮೆಂಟ್ ಕಾಲೇಜ್ ಒಳಗಡೆ 10ರಿಂದ 20,000 ಆಗುತ್ತೆ. ಪ್ರೈವೇಟ್ ಕಾಲೇಜ್ ತೊಗೊಂತಂದರೆ ನಿಮಗೆ ಗೌರ್ನಮೆಂಟ್ ಸೀಟ್ ಸಿಕ್ಕರೆ ಒಂದು 50,000 ಒಳಗಡೆ ಇರ್ತದೆ. ಅದೇ ಮ್ಯಾನೇಜ್ಮೆಂಟ್ ಸೀಟ್ ನಿಮ್ಗೆ ಈಗ GP ಸೀಟ್ ಅಂತ ಅಥವಾ OPN ಅಂತ ಬಂದಿರ್ತದೆ. ಇದು ಎಲ್ಲನೂ ಕೂಡ ಮ್ಯಾನೇಜ್ಮೆಂಟ್ ಸಿಕ್ಕರೆ ನಿಮಗೆ 1 ಲಕ್ಷದವರೆಗೂ ಕೂಡ ಆಗ್ತದೆ. ನಿಮ್ಮ BS ನರ್ಸಿಂಗ್ ಯಾರಿಗಾದರೂ ಸ್ಟೂಡೆಂಟ್ಗೆ
ಮ್ಯಾನೇಜ್ಮೆಂಟ್ ಸೀಟ್ 1 ಲಕ್ಷ ಕೊಟ್ಟು ಹೋಗಬೇಡಿ. ಸಾಧ್ಯ ಆದಷ್ಟು ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಕೊಡ್ತೀನಿ, ಬೇಕಾದ್ರೆ ಇಲ್ಲಿ ಕಾಣಿಸ್ತಿದ್ದು, ಬೇಕಾದ್ರೆ ಸ್ಕ್ರೀನ್ ಮೇಲೆ ಬರಿತೀನಿ, ನಿಮಗೆ ಬೇಕಾದ್ರೆ ಮೆಸೇಜ್ ಮಾಡಿ ನನಗೆ ಒಂದು 70,000 ಒಳಗಡೆ ಫೀಸ್ ಯಾವುದಾದ್ರೂ ಕಾಲೇಜ್ ಇರ್ತಕ್ಕಂಥ ಫೀಸ್ ಹೇಳಿ ಅಂತಂದರೆ ಖಂಡಿತ ನಾನು ನಿಮಗೆ ಕೊಡ್ತೀನಂತೆ, ಹೇಳ್ಕೊಡ್ತೀನಿ. ಓಕೆ, ಬಟ್ ಇಲ್ಲಿ ನೀವು 1 ಲಕ್ಷ ರೂಪಾಯಿ ಕೊಟ್ಟು ಹೋಗೋದು ವೇಸ್ಟು. ಸರಿ, ಬಟ್ ನೀವೆಲ್ಲ ಏನು ಮಾಡಬೇಕು ಹೇಳ್ತಾ ಇದ್ದೀನಿ, ನಿಮಗೆ ತೋರಿಸುತ್ತೆ ಇವಾಗ. ಬಟ್ ಚಾಯ್ಸ್ ಎಂಟ್ರಿ ಮಾಡಿ ಆದ ತಕ್ಷಣ ಕೇವಲ 10 ರೂಪಾಯಿ ಪೇಮೆಂಟ್ ಮಾಡಲಿಕ್ಕೆ ಕೇಳುತ್ತೆ. ನೆನಪಿರಲಿ, 10 ರೂಪಾಯಿ ಪೇಮೆಂಟ್ ಮಾಡಲಿಕ್ಕೆ ಕೇಳುತ್ತೆ. ನಿಮಗೂ ಕೂಡ ಪೇಮೆಂಟ್ ಮಾಡಿ ರಿಮೈನಿಂಗ್ ಅಮೌಂಟ್ ಎಲ್ಲನೂ ಕೂಡ ಕಾಲೇಜ್ಗೂ ಕಟ್ಟಬೇಕು. ಬಟ್ ಇಂಜಿನಿಯರ್ ಸ್ಟೂಡೆಂಟಿಗೆ ಹಂಗಲ್ಲ, ಎಲ್ಲನೂ ಕೂಡ ಇಲ್ಲೇ ಪೇಮೆಂಟ್ ಮಾಡಿ ಕಾಲೇಜ್ ಒಳಗೆ ಎಕ್ಸ್ಟ್ರಾ ಕೇಳ್ತಾರಂತ ಕೊಡೋದು. ಅದು ಓಕೆ, ಕೊಡಲೇಬೇಕಂತೇನಿಲ್ಲ, ಬಟ್ ಕಾಲೇಜವ್ರು ಕೇಳ್ತಾರಂತ ಕೊಡೋದು. ಸೊ ಈ ರೀತಿ. ಸೊ ಅಂದರೆ ನೀವು ಪಿ ಪೇಬಲ್ ಕೋರ್ಸ್ ಅನ್ನೋಕ್ಕಂತಲೂ ಡಿಫ್ರೆಂಟ್ ಆಗಿದೆ. ನಾನು ಹೇಳಿದೆ, ಇಂಜಿನಿಯರ್ ಸ್ಟೂಡೆಂಟ್ ಏನು ಮಾಡ್ತಾಯಿದ್ದೀರಾ, ನೀವು ಎಲ್ಲ ಅಮೌಂಟು ಕೂಡ ಇಲ್ಲೇ ಬ್ಯಾಂಕಲ್ಲಿ ಕಟ್ಟಿ ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡು ಹೋಗಬೇಕು. ಬಟ್ HS, BPT, BPO ಆ್ಯಂಡ್ ನರ್ಸಿಂಗು ಎಲ್ಲನೂ ಕೂಡ ಏನು ಮಾಡಬೇಕು, 10 ರೂಪಾಯಿ ಕೇಳುತ್ತೆ. ಇಲ್ಲಿ ಪಿ ಪೇಬಲ್ ಕೋರ್ಸ್ ಎಲ್ಲ ಫೀಸು ಕೂಡ ಜಾಸ್ತಿನೇ ತೋರಿಸ್ತಿರುತ್ತೆ. ಬಟ್ ಚಾಯ್ಸ್ 1 ಕೊಟ್ಟಾದ ತಕ್ಷಣ ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ ಅದು ಎಲ್ಲನೂ ಕೂಡ. ಓಕೆ, ಸೊ ಹಂಗಾಗಿ ನೋಡಿ, 10 ರೂಪಾಯಿ ಕೇಳಿದರೆ ನೀವು 10 ರೂಪಾಯಲ್ಲಿ ಪೇಮೆಂಟ್ ಮಾಡಿದರೆ ಕಾಲೇಜ್ಗೆ ಹೋಗಿ ಏನು ಕೂಡ ಕೊಡುವಂಥ ಅವಶ್ಯಕತೆನೇ ಇಲ್ಲ. ಓಕೆ, ಸೊ ಈಗ ಒಂದು ಸ್ಟ್ರಿಕ್ಟ್ ರೂಲ್ಸ್ ಸಂಬಂಧರಪ್ಪ, ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜ್ ಒಳಗಡೆ ಸೀಟ್ ಸಿಕ್ಕರು ಸಹಿತ 10 ರೂಪಾಯಿ ಅಷ್ಟೇ ಇದೆ. ಯಾಕೆ ತೊಗೊಂತಾರಂತ ಕೇಳಿದವ್ರೆ 10 ಸಾವಿರ ಕಟ್ಸ್ಕೊಂಡು ಅಲ್ಲಿ ಫ್ರೀ ಅಡ್ಮಿಷನ್ ಮಾಡ್ಕೊತಾರೆ ಅನ್ನಂಗಿತ್ತಂದರೆ ಸೊ ಬೆಟರ್, ಅದು ಇನ್ನೂ ಕೂಡ ಚಲೋನೇ. ಬಟ್ ನೋಡೋಣ ಅಂತ ಏನೇನಾಗುತ್ತೆ. ಚಾಯ್ಸ್ 1 ಕೊಟ್ಟವ್ರದ್ದು ಒಂದು 2 ಡೇಸಲ್ಲಿ ಎಲ್ಲ ಅಪ್ಡೇಟ್ ಮಾಡ್ತೇನೆ. ಫೀಸ್ ಬಗ್ಗೆ ಡೀಟೇಲ್ಡಾಗಿ ಅರ್ಥ ಆಯ್ತು ಅನ್ಕೊತೀನಿ. ಸೊ ಒನ್ಸ್ ನೀವು ಚಾಯ್ಸ್ ಎಂಟ್ರಿ ಮಾಡಿ ಆದ ತಕ್ಷಣ ನಿಮಗೆ ಕಂಪ್ಲೀಟಾಗಿ ತೋರಿಸುತ್ತೆ ನಿಮ್ಗೆ ಎಷ್ಟು ಪೇಮೆಂಟ್ ಮಾಡಬೇಕಂತಂದು. ನಿಮ್ಗೆ 10 ರೂಪಾಯಿ ತೋರಿಸಿದರೆ ಆನ್ಲೈನ್ ಮಾಡ್ಕೊಳ್ಳಿ, 10,000 ರೂಪಾಯಿ ತೋರಿಸಿದ್ರು ಕೂಡ ಆನ್ಲೈನ್ ಮಾಡ್ಕೊಳ್ಳಿ, ಏನು ದೊಡ್ಡ ಅಮೌಂಟ್ ಅಲ್ಲ. ಆ್ಯಂಡ್ ಈವನ್ ಅಲೈಡಲ್ ಸೈನ್ಸ್ 17,000, ಅದನ್ನು ಕೂಡ ಜಾಸ್ತಿ ಅಮೌಂಟ್ ಏನಲ್ಲ. BPT ಕೂಡ 8,250 ರೂಪಾಯಿ ಎಷ್ಟು ಇತ್ತಲ್ವ, ಅದು ಕೂಡ ಜಾಸ್ತಿ ಅಮೌಂಟ್ ಅಲ್ಲ. ಆರಾಮ್ಸೆ ನೀವು ಏನು ಮಾಡ್ಬೋದು, ಆನ್ಲೈನೇ ಪೇಮೆಂಟ್ ಮಾಡಿಕೊಂಡು ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡಿಕೊಂಡು ವಿತ್ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂತ ವಿಡಿಯೋ ಮಾಡ್ತೇನೆ ಅಂತ, ಅದನ್ನು ಕೂಡ ನೋಡಿರಿ. ತೊಗೊಂಡೇನು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಕಾಲೇಜಲ್ಲಿ ಅಡ್ಮಿಷನ್ ಬೇರೆ, ಇದು ಡಿಪೆಂಡ್ ಅಪಾನ್ ಕಾಲೇಜ್ ಮೇಲೆ ಅವ್ರು ಕೇಳ್ತಾ ಇರ್ತಾರೆ ಅಮೌಂಟು. ಸೊ ಸ್ವಲ್ಪ ಜಾಸ್ತಿ ಅಮೌಂಟೇ ಇಟ್ಕೊಂಡು ಹೋಗಿರಿ, ಯಾವುದಕ್ಕೂ ಫಸ್ಟ್ ಇಯರ್ ಸ್ವಲ್ಪ ಜಾಸ್ತಿನೇ ಕೇಳ್ತಾರೆ. ಸೊ ಇದಿಷ್ಟು ಇನ್ಫಾರ್ಮೇಷನು. ನೆಕ್ಸ್ಟ್ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ಚಾಯ್ಸ್ 1 ಮಾಡಿ ಪೇಮೆಂಟ್ ಆನ್ಲೈನ್ ಲೈವ್ ಡೆಮೋ ಮಾಡಿ ತೋರಿಸ್ತೀನಿ ಅಂತ, ಅದನ್ನೆಲ್ಲನೂ ಕೂಡ ನೋಡಿರಂತೆ. ಥ್ಯಾಂಕ್ ಯು.